ಕಣಿವೆಯಲ್ಲಿ ನೆತ್ತರು ಹರಿಸಿದವರಿಗೆ ಭಾರತದ ಉತ್ತರ ಇದು. ಪ್ರತಿಕಾರ ಬೇಕು ಅಂತ ಆಕ್ರೋಶದ ನುಡಿಗಳು ಬರ್ತಾ ಇತ್ತು. ಇದೀಗ ಅಂಥದ್ದೇ ಉತ್ತರವನ್ನು ಭಾರತ ಕೊಟ್ಟಿದೆ. ಲಾಂಚ್ ಪ್ಯಾಡ್ನಲ್ಲಿದ್ದಂಥ ಕಂಟ್ರೋಲ್ ರೂಮ್ ಪಾಕಿಸ್ತಾನದ್ದು ಧ್ವಂಸ ಆಗಿದೆ. ಪಾಕ್ ಸೇನಾ ಮತ್ತು ISI ಕಂಟ್ರೋಲ್ ರೂಮ್ ಕೂಡ ಉಡಿಸಾಗಿದೆ. ನೀವು ನೋಡಿ, ಎರಡು ಅಂದರೆ 1 ಗಂಟೆ 44 ನಿಮಿಷಕ್ಕೆ ದಾಳಿಯಾದ ಮೇಲೆ ಒಂದು ಪ್ರೆಸ್ ರಿಲೀಸ್ ಕೂಡ ಆಗಿದೆ. ಮಾಹಿತಿಯನ್ನು ಕೊಟ್ಟಿದ್ದಾರೆ ರಕ್ಷಣಾ ಇಲಾಖೆಯವರು. ಆಪರೇಷನ್ ಸಿಂಧೂರ್, ಇಂಡಿಯನ್ ಆರ್ಮ್ಡ್ ಫೋರ್ಸ್ ಕ್ಯಾರಿಡ್ ಔಟ್ ಪ್ರಿಸಿಷನ್ ಸ್ಟ್ರೈಕ್ ಎಟ್ ಟೆರರಿಸ್ಟ್ ಕ್ಯಾಂಪ್ಸ್ ಅಂತ. ಅಂದರೆ 1 ಗಂಟೆ 40 ನಿಮಿಷಕ್ಕೆ ಬಿಡುಗಡೆ ಆಗಿರುವಂಥದ್ದು ಇದು. ಲಿಟಲ್ ವೈಲ್ ಅಗೋ ದ ಇಂಡಿಯನ್ ಆರ್ಮ್ಡ್ ಫೋರ್ಸ್ ಲಾಂಚ್ಡ್ ಆಪರೇಷನ್ ಸಿಂಧೂರ್ ಹಿಟ್ಟಿಂಗ್ ಟೆರರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಪಾಕಿಸ್ತಾನ ಆ್ಯಂಡ್ ಪಾಕಿಸ್ತಾನ ಆಕ್ಯುಪೈಡ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಫ್ರಮ್ ವೇರ್ ಟೆರರಿಸ್ಟ್ ಅಟ್ಯಾಕ್ಸ್ ಅಗೇನೆಸ್ಟ್ ಇಂಡಿಯಾ ಹ್ಯಾವ್ ಬೀನ್ ಪ್ಲಾನ್ಡ್ ಆ್ಯಂಡ್ ಡೈರೆಕ್ಟೆಡ್. ಅಂದರೆ ಇದು ಕ್ಲಿಯರ್ ಆಗಿ ಹೇಳಲಾಗಿದೆ, ಪಾಕಿಸ್ತಾನದಲ್ಲಿದ್ದಂಥ ಮತ್ತು ಜಮ್ಮು ಅಂದರೆ ಈ ಆಕ್ರಮಿತ ಪ್ರದೇಶ ಏನಿದೆಯಲ್ಲ, ಜಮ್ಮು ಆ್ಯಂಡ್ ಕಾಶ್ಮೀರ್, ಪಾಕಿಸ್ತಾನ ಆಕ್ಯುಪೈಡ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಇದೆಯಲ್ಲ, ಅಲ್ಲಿದ್ದಂತಹ 4 ನೆಲೆಗಳು, ಪಾಕಿಸ್ತಾನದಲ್ಲಿದ್ದಂಥ 5 ನೆಲೆಗಳ ಮೇಲೆ ದಾಳಿಯಾಗಿರೋದು. ಒಟ್ಟು ಅಲ್ಲಿಗೆ 9 ಆಯಿತು. ಅವರ್ ಆಕ್ಷನ್ಸ್ ಹ್ಯಾವ್ ಬೀನ್ ಫೋಕಸ್ಡ್, ಮೆಜರ್ಡ್ ಆ್ಯಂಡ್ ನಾನ್ ಎಸ್ಕಲೇಟರಿ ಇನ್ ನೇಚರ್. ನೋ ಪಾಕಿಸ್ತಾನಿ ಮಿಲಿಟರಿ ಫೆಸಿಲಿಟೀಸ್ ಹ್ಯಾವ್ ಬೀನ್ ಟಾರ್ಗೆಟೆಡ್. ಅಂದರೆ ಪಾಕಿಸ್ತಾನದ ಸೇನಾ ನೆಲೆಗಳನ್ನು ನಾವು ಗುರಿಯಾಗಿಸಿಕೊಂಡಿರಲಿಲ್ಲ. ನಮ್ಮ ಗುರಿಯಾಗಿದ್ದು ಕೇವಲ ಉಗ್ರರ ನೆಲೆಗಳು. ಉಗ್ರರ ನೆಲೆಗಳ ಮೇಲೆಯೇ ಭಾರತದ ಸೈನಿಕರು ದಾಳಿ ಮಾಡಿದ್ದಾರೆ. ಇಂಡಿಯಾ ಹ್ಯಾಸ್ ಡೆಮಾನ್ಸ್ಟ್ರೇಟೆಡ್ ಕನ್ಸಿಡರೇಬಲ್ ರಿಸ್ಟ್ರೆಂಟ್ ಇನ್ ಸೆಲೆಕ್ಷನ್ ಆಫ್ ಟಾರ್ಗೆಟ್ಸ್ ಆ್ಯಂಡ್ ಮೆಥಡ್ ಆಫ್ ಎಕ್ಸಿಕ್ಯೂಷನ್. ಅಂದರೆ ಗುಪ್ತಚರ ಇಲಾಖೆಯ ಮಾಹಿತಿ ಬಂದಿತ್ತು, ಆ ಮಾಹಿತಿಯ ಆಧಾರದ ಮೇಲೆ ಹೀಗೆ ದಾಳಿ ಮಾಡಿದ್ದಾರೆ. ಅವರು ಹೇಳಿದ್ದಾರೆ, ಅದರಲ್ಲಿ ಒಂದು 26 ಜನ ಮೃತಪಟ್ಟಿರುವುದಕ್ಕೆ ನಮ್ಮ ಪ್ರತಿಕಾರ ಇದು ಅಂತ ಒಂದು ಪ್ರೆಸ್ ರಿಲೀಸ್ನಲ್ಲಿ ಹೇಳಲಾಗಿದೆ. ಇದರ ಜೊತೆಗೆ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಬಹವಾಲ್ಪುರದಲ್ಲಿರುವಂಥ ಜೈಷ್ ಎ ಮೊಹಮ್ಮದ್ ಎನ್ನುವಂಥ ಈ ಪ್ರಧಾನ ಕಚೇರಿ ಇದೆಯಲ್ಲ, ಉಗ್ರ ಸಂಘಟನೆ, ಆ ಪ್ರಧಾನ ಕಚೇರಿಯನ್ನು ಗುರಿಯಾಗಿಸಿಕೊಳ್ಳಲಾಯಿತು. ಮುರಿದ್ಕೆಯಲ್ಲಿರುವಂಥ ಲಷ್ಕರ್ ಎ ತೊಯ್ಬಾ ಈ ಘಟನೆಯ ಜವಾಬ್ದಾರಿಯನ್ನು ಹೊತ್ತಿತ್ತಲ್ಲ, ಲಷ್ಕರ್ ಎ ತೊಯ್ಬಾ ನೆಲೆಯನ್ನು ಕೂಡ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಲಾಗಿದೆ. ಬ್ರಹ್ಮೋಸ್ ಮಿಸೈಲ್ ಮುಖಾಂತರವೂ ಕೂಡ ಉಗ್ರರ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. 22ನೇ ತಾರೀಕಿಗೆ ನಡೆದಂಥ ಘಟನೆಗೆ ಭಾರತದ ಪ್ರತಿಕಾರ ಇದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ 3 ಮನೆಗಳನ್ನು ಛಿದ್ರ ಮಾಡಲಾಗಿದೆ. ನಿಖರವಾದಂತಹ ಮಾಹಿತಿ ಬಂದಿದೆ. ಬಹಲ್ಪುರದಲ್ಲಿದ್ದಂಥ ಜೈಷ್ ಎ ಮೊಹಮ್ಮದ್ ಮದರಸಾ ಮೇಲೂ ಕೂಡ ದಾಳಿಯಾಗಿದೆ. ಪಾಕ್ನ ಬಹವಾಲ್ಪುರನಲ್ಲಿದ್ದಂಥ ಉಗ್ರರ ಮೇಲೆ ಸ್ಟ್ರೈಕ್ಗಳಾಗಿದೆ. ಸೇನಾ ಕಾರ್ಯಾಚರಣೆಗೆ ಉಗ್ರರ ಭದ್ರಕೋಟೆಯೇ ಧ್ವಂಸ ಆಗಿರುವಂಥದ್ದು. ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಯ 3 ಮನೆಗಳು ಧ್ವಂಸ ಆಗಿದೆ. ಮದರಸ ಎಂತಿಂತ ಟ್ರೈನಿಂಗ್ ಕೊಡ್ತಾರೆ ಇಲ್ಲಿ, ಯುವಕರ ಮೈಂಡ್ ವಾಶ್ ಮಾಡೋದು, ಬ್ರೈನ್ ವಾಶ್ ಮಾಡೋದು. ನೀನು ಇವತ್ತು ಇಲ್ಲಿ ಹೋರಾಟ ಮಾಡಿ ಮೃತಪಟ್ಟರೆ ನಾಳೆ ನಿನ್ನ ಸತ್ತ ಮೇಲೆ ಸ್ವರ್ಗವಾಸಿ ಆಗ್ತಿ ಅನ್ನೋದನ್ನ ಬ್ರೈನ್ ವಾಶ್ ಮಾಡೋ ಮುಖಾಂತರ ಹೇಳ್ಕೊಡ್ಲಾಗುತ್ತೆ. ಬ್ರೈನ್ ವಾಶ್ ಮಾಡಿ ಮುಖಾಂತರ ನೀನು ಇವತ್ತು ಸಾಯ್ಬೇಕು, ಸತ್ತ ನಂತರ ನೀನು ಸ್ವರ್ಗಕ್ಕೆ ಹೋಗ್ತೀಯ ಅಂತ. ಅದಕ್ಕಾಗಿನೇ ಪ್ಯಾಂಟ್ ಬಿಚ್ಚಿ ಧರ್ಮ ಕೇಳಿ ಗುಂಡು ಹಾರಿಸಿದ್ದವರು. ಪ್ಯಾಂಟ್ ಬಿಚ್ಚಿಸಿ ಧರ್ಮ ಕೇಳಿದ್ರಲ್ಲ, ಯಾವ ಕಾರಣಕ್ಕೆ? ಅದೇ ಕಾರಣಕ್ಕಾಗಿನೇ. ಈ ವ್ಯಕ್ತಿ ಹಿಂದೂನೋ ಮುಸ್ಲಿಮೋ ಅಂತ ಕೇಳೋದಕ್ಕೆ ಹೆಣ್ಮಕ್ಕಳನ್ನು ಬಿಟ್ಟರು, ಗಂಡ ಮಕ್ಕಳನ್ನ ಪ್ಯಾಂಟ್ ಬಿಚ್ಚಿಸಿ ಚೆಕ್ ಮಾಡಿದ ನಂತರ ಗುಂಡು ಹೊಡೆದ್ರಿ ಇವರು. ಎಲ್ಲಿಂದ ಬಂತು ಈ ಟ್ರೈನಿಂಗ್? ಹಂಗಂದ್ರೆ ಯಾರು ಕಲಿಸ್ಕೊಟ್ಟಿದ್ದು ಇದೆಲ್ಲ? ಇದೇ ಉಗ್ರ ಸಂಘಟನೆಗಳ ನೆಲೆಗಳಲ್ಲಿ ಟ್ರೈನಿಂಗ್ ಆಗುತ್ತೆ ಇವ್ರಿಗೆ. ಅಕಸ್ಮಾತ್ ಆ ಜಾಗದಲ್ಲಿ ಯಾರಾದರೂ
ಇವತ್ತೇನು ಮೃತಪಟ್ಟಿದ್ದಾರಲ್ಲ ಆ ಧರ್ಮ ಬಿಟ್ಟು ಯಾವ ಧರ್ಮಕ್ಕಾಗಿ ಅವರು ಇದು ಮಾಡ್ತಿದಾರಲ್ಲ ಅವ್ರು ಇದ್ದಿದ್ರೆ ಏನಾಗ್ತಿತ್ತು ಅನ್ನೋ ಪರಿಸ್ಥಿತಿ. ಹೀಗಾಗಿನೇ ಭಾರತ ಒಂದು ಪ್ರತಿಕಾರಕ್ಕಾಗಿ ಮುಂದಾಗ್ತಾ ಇತ್ತು, ಒಂದು ಆಕ್ರೋಶದ ನುಡಿಗಳು ಕೇಳಿ ಬರ್ತಾ ಇತ್ತು, ಶಾಶ್ವತವಾಗಿ ಪರಿಹಾರ ಆಗಬೇಕಿದಕ್ಕೆ ಅಂತ. ಇದೀಗ ಉಗ್ರ ಸಂಘಟನೆಗಳ ನೆಲೆಗಳು ಅಂತ ಹೇಳಿದ್ರೆ ಒಂದು ಬಿಲ್ಡಿಂಗ್ ಕಟ್ಕೊಂಡಿರಲ್ಲ, ಅವ್ರೇನು ತಗಡಿನ ಶೆಡ್ಗಳನ್ನು ಹಾಕೊಂಡಿರ್ತಾರೆ, ಅದರಲ್ಲಿನೇ ಅವ್ರಿಗೆಲ್ಲ ಎಲ್ಲ ವ್ಯವಸ್ಥೆಗಳಾಗ್ತಾ ಇರುತ್ತೆ. ಇದೀಗ ಇಂಥದ್ದೇ ಉಗ್ರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯಾಗಿರೋದು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ, ಫೋನ್ ಸಂಪರ್ಕಕ್ಕೆ ಬಂದಿದ್ದಾರೆ. ಬಸವರಾಜ, ಕೊನೆಗೂ ಕೂಡ ಪ್ರತಿಕಾರಕ್ಕೆ ಭಾರತ ಸಿದ್ಧ ಆಗ್ತಾ ಇದೆ. ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಪ್ರವೀಣ್. ಎಸ್, ಒಂದು ಪ್ರತಿಕಾರಕ್ಕೆ ಭಾರತ ಸಿದ್ಧವಾಗಿದೆ, ಅದನ್ನ ಶುರು ಹಚ್ಕೊಂಡಿದೆ ಅಂತ. ಪ್ರವೀಣ್, ಪೆಹಲ್ಗಾಮ್ನ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದ 3 ಸೇನೆಗಳ ಸಾಕಷ್ಟು ಒಂದ್ ಕಡೆ ಪ್ರತಿಕಾರವನ್ನ ತೀರಿಸಿಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದು, ಈಗಾಗಲೇ ಪಾಕಿಸ್ತಾನವು ಕೂಡ ಎದುರಿಸುವಂತಹ ಪ್ರಯತ್ನಕ್ಕೆ ಅದು ಕೂಡ ಸಾಕಷ್ಟು ಬೇರೆ ಬೇರೆ ದೇಶಗಳ ಒಂದಿಷ್ಟು ಶಸ್ತ್ರಾಸ್ತ್ರಗಳ ಸಹಾಯ ಪಡೆದುಕೊಳ್ಳಿ ಕೂಡ ಮುಂದಾಗ್ತಾ ಇತ್ತು. ಅದರ ಭಾಗವಾಗಿ ಭಾರತದ 3 ಸೇನೆಗಳಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ನಿರಂತರವಾಗಿರ್ತಕ್ಕಂಥ ಒಂದಿಷ್ಟು ಸಭೆಗಳನ್ನ, ಒಂದಿಷ್ಟು ಅವರಿಗೆ ಅವ್ರದೇ ಆಗಿರ್ತಕ್ಕಂಥ ಸ್ವತಂತ್ರವನ್ನು ಕೂಡ ಕೊಟ್ಟಿದ್ರು. ಅದರ ಭಾಗವಾಗಿ ನಿನ್ನೆ ತಡರಾತ್ರಿಯಾಗಿ ನಮ್ಮ ಭಾರತದ ಭೂಸೇನೆ ಮತ್ತೆ ವಾಯುಸೇನೆ ಎರಡೂ ಸೇನೆಗಳಿಂದ ಏರ್ ಸ್ಟ್ರೈಕ್ ಆಗಿರ್ತಕ್ಕಂಥದ್ದು. ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರವನ್ನ ಕೂಡ ಮಾಡಿರ್ತಕ್ಕಂಥದ್ದು. ಉಗ್ರರ 9 ನೆಲೆಗಳ ಮೇಲೆ ಭಾರತ ಭೀಕರವಾಗಿರ್ತಕ್ಕಂಥ ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಉಗ್ರರ ಅಡುಗುತಾಣಗಳನ್ನೇ ಪ್ರಮುಖವಾಗಿ ಗುರಿಯಾಗಿಸ್ಕೋಬೇಕು ಅನ್ನುವಂಥದ್ದೇ ದೊಡ್ಡ ಮಟ್ಟಿಗೆ ನಮ್ಮ ಸೇನಾ ಮುಖ್ಯಸ್ಥರು ಕೂಡ ಚರ್ಚೆ ನಡೆಸಿದ್ರು. ಅದರ ಭಾಗವಾಗಿ ಈಗ ಒಂದಿಷ್ಟು ಉಗ್ರರ 9 ನೆಲೆಗಳ ಮೇಲೆ ಕೂಡ ದಾಳಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಪಾಕ್ ಮೇಲೆ ಆಪರೇಷನ್ ಸಿಂಧೂರು ಕೂಡ ಆರಂಭವಾಗಿರ್ತಕ್ಕಂಥದ್ದು. ಈಗಾಗಲೇ ಒಟ್ಟು 9 ಕಡೆಗಳಲ್ಲಿ ಏನು ನಮ್ಮ ಭಾರತೀಯ ಸೇನೆ ಏರ್ ಸ್ಟ್ರೈಕ್ ಮಾಡಿರ್ತಕ್ಕಂಥದ್ದು. ಮುರ್ದ್ಕೈ, ಮುರ್ಜಾಫರ್ಬಾದ್, ಬಹಲ್ಪುರ್ ಹೀಗೆ ಸೇರಿ 9 ಕಡೆ ದಾಳಿ ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಪಾಕ್ನ JF-17 ಯುದ್ಧ ವಿಮಾನವು ಕೂಡ ಉಡಿಸನ್ನು ಕೂಡ ನಮ್ಮ ಸೇನೆಗಳು ಕೂಡ ಮಾಡಿರ್ತಕ್ಕಂಥದ್ದು. ದಾಳಿಯಲ್ಲಿ ಪ್ರವೀಣ್, ಪ್ರಮುಖವಾಗಿ 70ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಪಡೆ ಜಂಟಿ ದಾಳಿ ಕೂಡ ಮಾಡಿರ್ತಕ್ಕಂಥದ್ದು. IAF ಫೈಟರ್ ಜೆಟ್ಗಳು ಕೂಡ ವೈಮಾನಿಕ ದಾಳಿ ಮತ್ತೆ ಸೇನೆಯು ಕ್ಷಿಪಣಿ ಉಡಾಯಿಸಿರ್ತಕ್ಕಂಥ ನಮ್ಮ ಭಾರತೀಯ ವಾಯುಪಡೆ. ಹಾಗಾಗಿ ಈ ಒಂದು ದಾಳಿಯ ಹಿನ್ನೆಲೆಯಲ್ಲಿ ಭಾರತ ಅಕ್ಷರಶಃ ಬೆಚ್ಚಿ ಬಿದ್ದಿದೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಸಿಗ್ತಾ ಇದೆ ಮಾಹಿತಿ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಒಂದಿಷ್ಟು ಭಾರತೀಯ 3 ಸೇನೆಗಳಿಗೂ ಕೂಡ ಒಂದಿಷ್ಟು ಸ್ವತಂತ್ರವನ್ನ ಈಗಾಗಲೇ ಕೇಂದ್ರ ಗೃಹ ಸಚಿವರಾಗಿರ್ತಾರೆ ಅಮಿತ್ ಶಾ ಅವರಾಗಿರೋ, ಪ್ರಧಾನಿ ನರೇಂದ್ರ ಮೋದಿ ಆಗಿರ್ಬೋದು, ನಿರಂತರ ಸಭೆಗಳಲ್ಲೂ ಕೂಡ ನಿಮಗೆ ಸಂದರ್ಭ ಅಂದ್ರೆ ನಿಮಗೆ ಬೇಕಾದಂತ ಸಂದರ್ಭದಲ್ಲಿ ನೀವು ಸ್ವತಂತ್ರವಾಗಿ ಅದನ್ನ ಪ್ರತಿಕಾರವನ್ನು ತೀರಿಸಿಕೊಳ್ಳಲಿಕ್ಕೆ ಸಿದ್ಧರಾಗಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು. ಅದರ ಭಾಗವಾಗಿ ನಿನ್ನೆ ತಡರಾತ್ರಿಯಾಗಿ ಈ ಒಂದು ದಾಳಿಯನ್ನು ಕೂಡ ನಮ್ಮ ಸೇನೆಗಳು ಮಾಡಿರ್ತಕ್ಕಂಥದ್ದು. ಪ್ರವೀಣ್, ಅಂದ್ರೆ ಒಂದು ದೊಡ್ಡ ಮಟ್ಟದ ಪ್ರತಿಕಾರ ಬೇಕು ಅನ್ನುವಂತ ಮಾತುಗಳು ಇಡೀ ಭಾರತದಾದ್ಯಂತ ಕೇಳಿ ಬರ್ತಾ ಇದ್ದು ಬಸವರಾಜ್. ಒಂದ್ ಕಡೆ ಇವತ್ತು ಇಡೀ ದೇಶಾದ್ಯಂತ ಮಾಕ್ ಡ್ರಿಲ್ ಕೂಡ ಇದೆ. ಮಾಕ್ ಡ್ರಿಲ್ ನಡೆಯುವಂತ ಈ ಸಂದರ್ಭದಲ್ಲೇ ಇಂಥದ್ದೊಂದು ದಾಳಿ ಶುರುವಾಗಿರೋದು. ಖಂಡಿತ ಪ್ರವೀಣ್, ಒಂದ್ ಕಡೆ ಈ ಒಂದು ಪೆಹಲ್ಗಾಮ್ನಲ್ಲಿ ಏನು ಪ್ರವಾಸಿಗರ ಹತ್ಯೆ ಏನಾಗಿರ್ತಕ್ಕಂಥ ಇದಕ್ಕೆ ಒಂದ್ ಕಡೆ ಪ್ರತಿಕಾರ ಆಗ್ಲೇಬೇಕು ದೊಡ್ಡ ಮಟ್ಟದಲ್ಲಿ. ಅದರಲ್ಲೂ ಆ ಒಂದು ಉಗ್ರ ನೆಲೆಗಳನ್ನೇ ಟಾರ್ಗೆಟ್ ಮಾಡಬೇಕು ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ಚರ್ಚೆ ಕೂಡ ಇತ್ತು. ಮತ್ತೆ ಸಾಕಷ್ಟು ಏನು ಈಗಾಗಲೇ ಭದ್ರತಾ ಒಂದು ಮುಖ್ಯಸ್ಥರೊಂದಿಗೆ ಏನು ಸಭೆ ನಡೆಸಿದಂತ ಸಂದರ್ಭದಲ್ಲಿ ಕೂಡ ಅದನ್ನೇ ಕೂಡ ಹೇಳಿದ್ರು. ಮತ್ತೆ ವಿರೋಧ ಪಕ್ಷಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಅದನ್ನೇ ಕೂಡ ಆಗ್ರಹ ಮಾಡ್ತಾ ಇದ್ದು. ಸೊ ಇದನ್ನೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಒಂದಿಷ್ಟು ನಮ್ಮ